ಬಿಜೆಪಿಯ ಭಿನ್ನಮತೀಯರ ದೆಹಲಿ ಹೈಡ್ರಾಮಾಕ್ಕೆ ಈಗ ಬ್ರೇಕ್ ಬಿದ್ದಿದೆ. ದೆಹಲಿ ಹೈಡ್ರಾಮಾಗೆ ಸ್ವತಃ ಬಿಜೆಪಿ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ. ನಾಯಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಸಂದೇಶದ ಇನ್ಸೈಡ್ ಸ್ಟೋರಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ತಟಸ್ಥ ಬಣದ ಇಬ್ಬರು ಪ್ರಮುಖರಿಗೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ. ಪ್ರಮುಖರಿಗೆ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡಗೆ ಪಿನ್ ಟು ಪಿನ್ ಮಾಹಿತಿ ಲಭ್ಯವಾಗಿದೆ. ವಿಜಯೇಂದ್ರ ವಿರುದ್ಧ ದೂರು ಕೊಡೋದಕ್ಕೆ ಯಾರು ರೆಬಲ್ಸ್ ಟೀಮ್ನವ್ರು ಮುಂದಾಗಿದ್ರಲ್ಲ, ದೆಹಲಿ ತಲುಪಿದ್ರಲ್ಲ, ವರಿಷ್ಠರು ಸಮಯ ಕೊಡಲಿಲ್ಲ ಅಂತ ವಾಪಸ್ ಆದ್ರಲ್ಲ, ಅಂಥವರಿಗೆ ಈಗ ಬಿಜೆಪಿ ಹೈಕಮಾಂಡ್ ವಾರ್ನಿಂಗ್ ಕೊಡ್ತಾ ಇದೆ. ದೆಹಲಿಗೆ ಬಂದು ಸುಖಾಸುಮ್ಮನೆ ಹೈಡ್ರಾಮಾ ಕ್ರಿಯೇಟ್ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಖಡಕ್ ಸಂದೇಶ ಬಿಜೆಪಿಯ ಹೈಕಮಾಂಡ್ನಿಂದ ರವಾನೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದಿದೆ ಒಂದು ಬಣ. ಹಾಗಾಗಿ ದೆಹಲಿ ವರಿಷ್ಠರನ್ನ ಭೇಟಿಯಾಗಿ ಕಂಪ್ಲೇಂಟ್ ಕೊಟ್ಟು ಬರಬೇಕು ಅಂತ ಕೂಡ ಹೋಗಿದ್ರು. ಬಟ್ ವರಿಷ್ಠರು ಸಮಯ ಕೊಡಲಿಲ್ಲ, ವಾಪಸ್ ಆದ್ರು. ಈಗ ಬಿಜೆಪಿ ಹೈಕಮಾಂಡ್ ಅಲ್ಲಿಂದಲೇ ಒಂದು ಖಡಕ್ ಸಂದೇಶ ರವಾನಿಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯ ಭಿನ್ನಮತೀಯರ ದೆಹಲಿ ಹೈಡ್ರಾಮಾಕ್ಕೆ ಈಗ ಬ್ರೇಕ್ ಬಿದ್ದಿದೆ. ದೆಹಲಿ ಹೈಡ್ರಾಮಾಗೆ ಸ್ವತಃ ಬಿಜೆಪಿ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ. ನಾಯಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಸಂದೇಶದ ಇನ್ಸೈಡ್ ಸ್ಟೋರಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ತಟಸ್ಥ ಬಣದ ಇಬ್ಬರು ಪ್ರಮುಖರಿಗೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ. ಪ್ರಮುಖರಿಗೆ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡಗೆ ಪಿನ್ ಟು ಪಿನ್ ಮಾಹಿತಿ ಲಭ್ಯವಾಗಿದೆ. ವಿಜಯೇಂದ್ರ ವಿರುದ್ಧ ದೂರು ಕೊಡೋದಕ್ಕೆ ಯಾರು ರೆಬಲ್ಸ್ ಟೀಮ್ನವ್ರು ಮುಂದಾಗಿದ್ರಲ್ಲ, ದೆಹಲಿ ತಲುಪಿದ್ರಲ್ಲ, ವರಿಷ್ಠರು ಸಮಯ ಕೊಡಲಿಲ್ಲ ಅಂತ ವಾಪಸ್ ಆದ್ರಲ್ಲ, ಅಂಥವರಿಗೆ ಈಗ ಬಿಜೆಪಿ ಹೈಕಮಾಂಡ್ ವಾರ್ನಿಂಗ್ ಕೊಡ್ತಾ ಇದೆ. ದೆಹಲಿಗೆ ಬಂದು ಸುಖಾಸುಮ್ಮನೆ ಹೈಡ್ರಾಮಾ ಕ್ರಿಯೇಟ್ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಖಡಕ್ ಸಂದೇಶ ಬಿಜೆಪಿಯ ಹೈಕಮಾಂಡ್ನಿಂದ ರವಾನೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದಿದೆ ಒಂದು ಬಣ. ಹಾಗಾಗಿ ದೆಹಲಿ ವರಿಷ್ಠರನ್ನ ಭೇಟಿಯಾಗಿ ಕಂಪ್ಲೇಂಟ್ ಕೊಟ್ಟು ಬರಬೇಕು ಅಂತ ಕೂಡ ಹೋಗಿದ್ರು. ಬಟ್ ವರಿಷ್ಠರು ಸಮಯ ಕೊಡಲಿಲ್ಲ, ವಾಪಸ್ ಆದ್ರು. ಈಗ ಬಿಜೆಪಿ ಹೈಕಮಾಂಡ್ ಅಲ್ಲಿಂದಲೇ ಒಂದು ಖಡಕ್ ಸಂದೇಶ ರವಾನಿಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯ ಭಿನ್ನಮತೀಯರ ದೆಹಲಿ ಹೈಡ್ರಾಮಾಕ್ಕೆ ಈಗ ಬ್ರೇಕ್ ಬಿದ್ದಿದೆ. ದೆಹಲಿ ಹೈಡ್ರಾಮಾಗೆ ಸ್ವತಃ ಬಿಜೆಪಿ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ. ನಾಯಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಸಂದೇಶದ ಇನ್ಸೈಡ್ ಸ್ಟೋರಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ತಟಸ್ಥ ಬಣದ ಇಬ್ಬರು ಪ್ರಮುಖರಿಗೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ. ಪ್ರಮುಖರಿಗೆ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡಗೆ ಪಿನ್ ಟು ಪಿನ್ ಮಾಹಿತಿ ಲಭ್ಯವಾಗಿದೆ. ವಿಜಯೇಂದ್ರ ವಿರುದ್ಧ ದೂರು ಕೊಡೋದಕ್ಕೆ ಯಾರು ರೆಬಲ್ಸ್ ಟೀಮ್ನವ್ರು ಮುಂದಾಗಿದ್ರಲ್ಲ, ದೆಹಲಿ ತಲುಪಿದ್ರಲ್ಲ, ವರಿಷ್ಠರು ಸಮಯ ಕೊಡಲಿಲ್ಲ ಅಂತ ವಾಪಸ್ ಆದ್ರಲ್ಲ, ಅಂಥವರಿಗೆ ಈಗ ಬಿಜೆಪಿ ಹೈಕಮಾಂಡ್ ವಾರ್ನಿಂಗ್ ಕೊಡ್ತಾ ಇದೆ. ದೆಹಲಿಗೆ ಬಂದು ಸುಖಾಸುಮ್ಮನೆ ಹೈಡ್ರಾಮಾ ಕ್ರಿಯೇಟ್ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಖಡಕ್ ಸಂದೇಶ ಬಿಜೆಪಿಯ ಹೈಕಮಾಂಡ್ನಿಂದ ರವಾನೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದಿದೆ ಒಂದು ಬಣ. ಹಾಗಾಗಿ ದೆಹಲಿ ವರಿಷ್ಠರನ್ನ ಭೇಟಿಯಾಗಿ ಕಂಪ್ಲೇಂಟ್ ಕೊಟ್ಟು ಬರಬೇಕು ಅಂತ ಕೂಡ ಹೋಗಿದ್ರು. ಬಟ್ ವರಿಷ್ಠರು ಸಮಯ ಕೊಡಲಿಲ್ಲ, ವಾಪಸ್ ಆದ್ರು. ಈಗ ಬಿಜೆಪಿ ಹೈಕಮಾಂಡ್ ಅಲ್ಲಿಂದಲೇ ಒಂದು ಖಡಕ್ ಸಂದೇಶ ರವಾನಿಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯ ಭಿನ್ನಮತೀಯರ ದೆಹಲಿ ಹೈಡ್ರಾಮಾಕ್ಕೆ ಈಗ ಬ್ರೇಕ್ ಬಿದ್ದಿದೆ. ದೆಹಲಿ ಹೈಡ್ರಾಮಾಗೆ ಸ್ವತಃ ಬಿಜೆಪಿ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ. ನಾಯಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಸಂದೇಶದ ಇನ್ಸೈಡ್ ಸ್ಟೋರಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ತಟಸ್ಥ ಬಣದ ಇಬ್ಬರು ಪ್ರಮುಖರಿಗೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ. ಪ್ರಮುಖರಿಗೆ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡಗೆ ಪಿನ್ ಟು ಪಿನ್ ಮಾಹಿತಿ ಲಭ್ಯವಾಗಿದೆ. ವಿಜಯೇಂದ್ರ ವಿರುದ್ಧ ದೂರು ಕೊಡೋದಕ್ಕೆ ಯಾರು ರೆಬಲ್ಸ್ ಟೀಮ್ನವ್ರು ಮುಂದಾಗಿದ್ರಲ್ಲ, ದೆಹಲಿ ತಲುಪಿದ್ರಲ್ಲ, ವರಿಷ್ಠರು ಸಮಯ ಕೊಡಲಿಲ್ಲ ಅಂತ ವಾಪಸ್ ಆದ್ರಲ್ಲ, ಅಂಥವರಿಗೆ ಈಗ ಬಿಜೆಪಿ ಹೈಕಮಾಂಡ್ ವಾರ್ನಿಂಗ್ ಕೊಡ್ತಾ ಇದೆ. ದೆಹಲಿಗೆ ಬಂದು ಸುಖಾಸುಮ್ಮನೆ ಹೈಡ್ರಾಮಾ ಕ್ರಿಯೇಟ್ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಖಡಕ್ ಸಂದೇಶ ಬಿಜೆಪಿಯ ಹೈಕಮಾಂಡ್ನಿಂದ ರವಾನೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದಿದೆ ಒಂದು ಬಣ. ಹಾಗಾಗಿ ದೆಹಲಿ ವರಿಷ್ಠರನ್ನ ಭೇಟಿಯಾಗಿ ಕಂಪ್ಲೇಂಟ್ ಕೊಟ್ಟು ಬರಬೇಕು ಅಂತ ಕೂಡ ಹೋಗಿದ್ರು. ಬಟ್ ವರಿಷ್ಠರು ಸಮಯ ಕೊಡಲಿಲ್ಲ, ವಾಪಸ್ ಆದ್ರು. ಈಗ ಬಿಜೆಪಿ ಹೈಕಮಾಂಡ್ ಅಲ್ಲಿಂದಲೇ ಒಂದು ಖಡಕ್ ಸಂದೇಶ ರವಾನಿಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ.
ಬಿಜೆಪಿಯ ಭಿನ್ನಮತೀಯರ ದೆಹಲಿ ಹೈಡ್ರಾಮಾಕ್ಕೆ ಈಗ ಬ್ರೇಕ್ ಬಿದ್ದಿದೆ. ದೆಹಲಿ ಹೈಡ್ರಾಮಾಗೆ ಸ್ವತಃ ಬಿಜೆಪಿ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ. ನಾಯಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಸಂದೇಶದ ಇನ್ಸೈಡ್ ಸ್ಟೋರಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ತಟಸ್ಥ ಬಣದ ಇಬ್ಬರು ಪ್ರಮುಖರಿಗೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ. ಪ್ರಮುಖರಿಗೆ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡಗೆ ಪಿನ್ ಟು ಪಿನ್ ಮಾಹಿತಿ ಲಭ್ಯವಾಗಿದೆ. ವಿಜಯೇಂದ್ರ ವಿರುದ್ಧ ದೂರು ಕೊಡೋದಕ್ಕೆ ಯಾರು ರೆಬಲ್ಸ್ ಟೀಮ್ನವ್ರು ಮುಂದಾಗಿದ್ರಲ್ಲ, ದೆಹಲಿ ತಲುಪಿದ್ರಲ್ಲ, ವರಿಷ್ಠರು ಸಮಯ ಕೊಡಲಿಲ್ಲ ಅಂತ ವಾಪಸ್ ಆದ್ರಲ್ಲ, ಅಂಥವರಿಗೆ ಈಗ ಬಿಜೆಪಿ ಹೈಕಮಾಂಡ್ ವಾರ್ನಿಂಗ್ ಕೊಡ್ತಾ ಇದೆ. ದೆಹಲಿಗೆ ಬಂದು ಸುಖಾಸುಮ್ಮನೆ ಹೈಡ್ರಾಮಾ ಕ್ರಿಯೇಟ್ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಖಡಕ್ ಸಂದೇಶ ಬಿಜೆಪಿಯ ಹೈಕಮಾಂಡ್ನಿಂದ ರವಾನೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದಿದೆ ಒಂದು ಬಣ. ಹಾಗಾಗಿ ದೆಹಲಿ ವರಿಷ್ಠರನ್ನ ಭೇಟಿಯಾಗಿ ಕಂಪ್ಲೇಂಟ್ ಕೊಟ್ಟು ಬರಬೇಕು ಅಂತ ಕೂಡ ಹೋಗಿದ್ರು. ಬಟ್ ವರಿಷ್ಠರು ಸಮಯ ಕೊಡಲಿಲ್ಲ, ವಾಪಸ್ ಆದ್ರು. ಈಗ ಬಿಜೆಪಿ ಹೈಕಮಾಂಡ್ ಅಲ್ಲಿಂದಲೇ ಒಂದು ಖಡಕ್ ಸಂದೇಶ ರವಾನಿಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯ ಭಿನ್ನಮತೀಯರ ದೆಹಲಿ ಹೈಡ್ರಾಮಾಕ್ಕೆ ಈಗ ಬ್ರೇಕ್ ಬಿದ್ದಿದೆ. ದೆಹಲಿ ಹೈಡ್ರಾಮಾಗೆ ಸ್ವತಃ ಬಿಜೆಪಿ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ. ನಾಯಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಸಂದೇಶದ ಇನ್ಸೈಡ್ ಸ್ಟೋರಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ತಟಸ್ಥ ಬಣದ ಇಬ್ಬರು ಪ್ರಮುಖರಿಗೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ. ಪ್ರಮುಖರಿಗೆ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡಗೆ ಪಿನ್ ಟು ಪಿನ್ ಮಾಹಿತಿ ಲಭ್ಯವಾಗಿದೆ. ವಿಜಯೇಂದ್ರ ವಿರುದ್ಧ ದೂರು ಕೊಡೋದಕ್ಕೆ ಯಾರು ರೆಬಲ್ಸ್ ಟೀಮ್ನವ್ರು ಮುಂದಾಗಿದ್ರಲ್ಲ, ದೆಹಲಿ ತಲುಪಿದ್ರಲ್ಲ, ವರಿಷ್ಠರು ಸಮಯ ಕೊಡಲಿಲ್ಲ ಅಂತ ವಾಪಸ್ ಆದ್ರಲ್ಲ, ಅಂಥವರಿಗೆ ಈಗ ಬಿಜೆಪಿ ಹೈಕಮಾಂಡ್ ವಾರ್ನಿಂಗ್ ಕೊಡ್ತಾ ಇದೆ. ದೆಹಲಿಗೆ ಬಂದು ಸುಖಾಸುಮ್ಮನೆ ಹೈಡ್ರಾಮಾ ಕ್ರಿಯೇಟ್ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಖಡಕ್ ಸಂದೇಶ ಬಿಜೆಪಿಯ ಹೈಕಮಾಂಡ್ನಿಂದ ರವಾನೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದಿದೆ ಒಂದು ಬಣ. ಹಾಗಾಗಿ ದೆಹಲಿ ವರಿಷ್ಠರನ್ನ ಭೇಟಿಯಾಗಿ ಕಂಪ್ಲೇಂಟ್ ಕೊಟ್ಟು ಬರಬೇಕು ಅಂತ ಕೂಡ ಹೋಗಿದ್ರು. ಬಟ್ ವರಿಷ್ಠರು ಸಮಯ ಕೊಡಲಿಲ್ಲ, ವಾಪಸ್ ಆದ್ರು. ಈಗ ಬಿಜೆಪಿ ಹೈಕಮಾಂಡ್ ಅಲ್ಲಿಂದಲೇ ಒಂದು ಖಡಕ್ ಸಂದೇಶ ರವಾನಿಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯ ಭಿನ್ನಮತೀಯರ ದೆಹಲಿ ಹೈಡ್ರಾಮಾಕ್ಕೆ ಈಗ ಬ್ರೇಕ್ ಬಿದ್ದಿದೆ. ದೆಹಲಿ ಹೈಡ್ರಾಮಾಗೆ ಸ್ವತಃ ಬಿಜೆಪಿ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ. ನಾಯಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಸಂದೇಶದ ಇನ್ಸೈಡ್ ಸ್ಟೋರಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ತಟಸ್ಥ ಬಣದ ಇಬ್ಬರು ಪ್ರಮುಖರಿಗೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ. ಪ್ರಮುಖರಿಗೆ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡಗೆ ಪಿನ್ ಟು ಪಿನ್ ಮಾಹಿತಿ ಲಭ್ಯವಾಗಿದೆ. ವಿಜಯೇಂದ್ರ ವಿರುದ್ಧ ದೂರು ಕೊಡೋದಕ್ಕೆ ಯಾರು ರೆಬಲ್ಸ್ ಟೀಮ್ನವ್ರು ಮುಂದಾಗಿದ್ರಲ್ಲ, ದೆಹಲಿ ತಲುಪಿದ್ರಲ್ಲ, ವರಿಷ್ಠರು ಸಮಯ ಕೊಡಲಿಲ್ಲ ಅಂತ ವಾಪಸ್ ಆದ್ರಲ್ಲ, ಅಂಥವರಿಗೆ ಈಗ ಬಿಜೆಪಿ ಹೈಕಮಾಂಡ್ ವಾರ್ನಿಂಗ್ ಕೊಡ್ತಾ ಇದೆ. ದೆಹಲಿಗೆ ಬಂದು ಸುಖಾಸುಮ್ಮನೆ ಹೈಡ್ರಾಮಾ ಕ್ರಿಯೇಟ್ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಖಡಕ್ ಸಂದೇಶ ಬಿಜೆಪಿಯ ಹೈಕಮಾಂಡ್ನಿಂದ ರವಾನೆಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ಪಟ್ಟು ಹಿಡಿದಿದೆ ಒಂದು ಬಣ. ಹಾಗಾಗಿ ದೆಹಲಿ ವರಿಷ್ಠರನ್ನ ಭೇಟಿಯಾಗಿ ಕಂಪ್ಲೇಂಟ್ ಕೊಟ್ಟು ಬರಬೇಕು ಅಂತ ಕೂಡ ಹೋಗಿದ್ರು. ಬಟ್ ವರಿಷ್ಠರು ಸಮಯ ಕೊಡಲಿಲ್ಲ, ವಾಪಸ್ ಆದ್ರು. ಈಗ ಬಿಜೆಪಿ ಹೈಕಮಾಂಡ್ ಅಲ್ಲಿಂದಲೇ ಒಂದು ಖಡಕ್ ಸಂದೇಶ ರವಾನಿಸಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬಿಜೆಪಿಯ ಭಿನ್ನಮತೀಯರ ದೆಹಲಿ ಹೈಡ್ರಾಮಾಕ್ಕೆ ಈಗ ಬ್ರೇಕ್ ಬಿದ್ದಿದೆ. ದೆಹಲಿ ಹೈಡ್ರಾಮಾಗೆ ಸ್ವತಃ ಬಿಜೆಪಿ ಹೈಕಮಾಂಡ್ ನಾಯಕರು ಗರಂ ಆಗಿದ್ದಾರೆ. ನಾಯಕರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಆ ಸಂದೇಶದ ಇನ್ಸೈಡ್ ಸ್ಟೋರಿಯನ್ನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ತಟಸ್ಥ ಬಣದ ಇಬ್ಬರು ಪ್ರಮುಖರಿಗೆ ಖಡಕ್ ಎಚ್ಚರಿಕೆ ನೀಡಲಾಗಿದೆ. ಪ್ರಮುಖರಿಗೆ ಹೈಕಮಾಂಡ್ ಎಚ್ಚರಿಕೆ ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡಗೆ ಪಿನ್ ಟು ಪಿನ್ ಮಾಹಿತಿ ಲಭ್ಯವಾಗಿದೆ. ವಿಜಯೇಂದ್ರ ವಿರುದ್ಧ ದೂರು ಕೊಡೋದಕ್ಕೆ ಯಾರು ರೆಬಲ್ಸ್ ಟೀಮ್ನವ್ರು ಮುಂದಾಗಿದ್ರಲ್ಲ,